ನಮಸ್ಕಾರ ಗುರು ಎಲ್ರಿಗೂ. ನಾನು ಒಂದು ಟೈಮಲ್ಲಿ ಅಂದ್ಕೊಂಡಿದ್ದೆ, ನಾನು ವೀಡಿಯೋಸ್ ಮಾಡಬೇಕು, ನಾನು ಕೂಡ ಮೋಟೋ ವ್ಲಾಗ್ ಮಾಡಬೇಕು, ನಾನು ಕೂಡ ಜಿಮ್ ವ್ಲಾಗ್ ಮಾಡಬೇಕು, ನಾನು ಕೂಡ ಒಬ್ಬ ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ. ನಾನು ಎಲ್ಲರ ಥರ ಅಲ್ಲಿ ಇಲ್ಲಿ ಹೋಗಿ ಸುತ್ತಬೇಕು ಅಂತ. ಆದರೆ ಮನಸ್ಸಲ್ಲಿ ಏನೋ ಭಯ, ಎಲ್ಲಿ ನಾನು ಮಾತಾಡಿದ್ರೆ ಏನು ಅನ್ಕೋತಾರೋ, ಎಲ್ಲಿ ನನ್ನ ವಾಯ್ಸ್ ಕೇಳಿ ಏನು ಅನ್ಕೋತಾರೋ, ಎಲ್ಲಿ ನಾನು ಮಾಡೋದು ನೋಡಿ ಆಡ್ಕೋತಾರೋ ಅಂತ. ಯಾಕಂದರೆ ನನ್ನ ವಾಯ್ಸೇ ಆಗಿದೆ. ನಾನು ಮಾತಾಡಿದ್ರೆ ಏನೋ ಭಯ ಥರ ಕೇಳಿಸುತ್ತೆ ಸ್ವಲ್ಪ ಜನಕ್ಕೆ, ಇನ್ನೂ ಸ್ವಲ್ಪ ಜನಕ್ಕೆ ಏನು ನಮಗೆ ಆವಾಜ್ ಹಾಕೋ ಥರ ಮಾತಾಡ್ತಾನಲ್ಲ ಅನ್ನೋ ಥರ ಕೇಳಿಸುತ್ತೆ. ಅದಕ್ಕೆ ನಾನು ಇದುವರೆಗೂ ಸುಮ್ಮನೆ ಇದ್ದೆ. ಇನ್ನೂ ಎಷ್ಟು ದಿನ ಅಂದ್ಕೊಂಡು ಈಗ ಕೂತ್ಕೊಳ್ಳೋದು ಗುರು. ನಾನು ಅಂದ್ಕೊಂಡಾಗಿದ್ದ ಎಷ್ಟೋ ಜನ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರು, ಎಲ್ಲರೂ ಜನ ಮುಂದುವರಿದವ್ರೆ. ನಾನು ಮಾತ್ರ ಇನ್ನೂ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರಲ್ಲೇ ಕೂತಿದ್ದೀನಿ. ಅದಕ್ಕೆ ನಾನು ಧೈರ್ಯ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಹಬ್ಬ ಅಂದರೆ ಏನಾಗ್ಬೋದು ಗುರು, ಜಾಸ್ತಿ ಸಾವು, ಅದಕ್ಕಿಂತ ಜಾಸ್ತಿ ಯಾವುದೂ ಇಲ್ಲ. ಅದಕ್ಕೆ ಸಾಯೋದ್ರಲ್ಲಿ ಒಂದು ಸತಿ ನಾನು ಏನಾದರೂ ಮಾಡಬೇಕು. ನನ್ನ ಆಡ್ಕೊಂಡ್ರೂ ಪರವಾಗಿಲ್ಲ, ಆಡ್ಕೊಳ್ಳೋರು ಹೆಂಗಿದ್ರು ಆಡ್ಕೋತಾರೆ. ಬೇರೆ ಜನ ಬಿಡು ಗುರು, ನಮ್ಮವರು ಅನ್ನೋರು ಆಡ್ಕೋತಾರೆ. ನಮ್ಮವರು ಅನ್ನೋರು ಬಿಡು, ನಮ್ಮ ಮನೇಲೇ ಆಡ್ಕೋತಾರೆ, ಪರವಾಗಿಲ್ಲ. ಆಡ್ಕೊಳ್ಳೋರು ಅನ್ನೋರಿಗೆಲ್ಲ ಗೋಲೆ ಹೊಡೆದು ನನ್ನ ವಾಯ್ಸ್ ಹೆಂಗಿದ್ರು ಪರವಾಗಿಲ್ಲ, ನಾನು ವೀಡಿಯೋಸ್ ಅಪ್ಲೋಡ್ ಸ್ಟಾರ್ಟ್ ಮಾಡ್ತೀನಿ. ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗೇ ಆಗ್ತೀನಿ. ನಮ್ಮ ಜನ ಎಂತೆಂಥವ್ರನ್ನೋ ಬೆಳೆಸ್ತಾರೆ, ಇನ್ನು ನಾನು ಬೆಳೆಸಲ್ವಾ? ನಮ್ಮ ಕರ್ನಾಟಕದ ಜನತೆ ಎಂತೆಂಥವ್ರಿಗೂ ಸಪೋರ್ಟ್ ಮಾಡ್ತಾರೆ, ಇನ್ನು ನನಗೆ ಸಪೋರ್ಟ್ ಮಾಡಲ್ವಾ? ನನಗೆ ಗೊತ್ತು, ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಇಷ್ಟು ನನ್ನ ವೀಡಿಯೋ ಇವತ್ತು. ನಾನು ಇಲ್ಲಿಗೆ ಮುಗಿಸ್ತಾ ಮತ್ತೆ ಬರ್ತೀನಿ ಹೊಸ ಕಂಟೆಂಟ್ ಜೊತೆ. ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಮತ್ತೆ ಸಿಗ್ತೀನಿ. ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಧನ್ಯವಾದಗಳು.